ದಿಸ್ ಇಸ್ ರಾಹುಲ್. ಈ ಒಂದು ವಿಡಿಯೋದಲ್ಲಿ ಹಿಸ್ಟ್ರಿ ಕೀ ಆನ್ಸರ್ ಅನ್ನ ನೋಡೋಣ. ಇವತ್ತು ಕ್ವಶನ್ ಪೇಪರ್ ತುಂಬಾ ಅಂದ್ರೆ ತುಂಬಾ ಸ್ವಲ್ಪ ಮಿಡ್ ರೇಂಜಿಗೆ ಇತ್ತು. 5 ಮಾರ್ಕ್ಸ್ 2 ಮಾರ್ಕ್ಸ್ ಸ್ವಲ್ಪ ಈಸಿ ಕೊಟ್ಟಿದ್ದ, ಆದ್ರೆ MCQ ಮತ್ತು ಬಿಟ್ಟ ಸ್ಥಳಗಳಲ್ಲಿ ಹೊಂದಿಸಿ ಬರೆಯಿರಿ ಸ್ವಲ್ಪ ಟಫ್ ಕೊಟ್ಟಿದ್ದ. ಆದ್ರೂ ನೋಡೋಣ ಏನೇನಾಗುತ್ತೆ ಅಂತ. ಒಂದೊಂದಾಗಿ MCQ ಈಗ ಆನ್ಸರ್ನ ನಾನು ಕೊಡ್ತಾ ಹೋಗ್ತೀನಿ. ಈ ಒಂದು ಪ್ರಶ್ನೆನ ನಾವು ನಿನ್ನೆನೆ ಚರ್ಚೆ ಮಾಡಿದ್ವಿ. ಕೊಟ್ಟಿರುವ ಪ್ರತಿಪಾದನೆಗಳಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದನ್ನು ಆರಿಸಿ ಬರೀರಿ. ಸಿಂಧೂ ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು. ಈಜಿಪ್ಟ್ ಮೆಸೊಪೊಟೇಮಿಯಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ ಆಗಿರ್ತಕ್ಕಂಥದ್ದು. ಎ ಮತ್ತು ಆರ್ ಎರಡು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಆನ್ಸರ್ ಸಿ. ನೆಕ್ಸ್ಟ್, ಚಾಲುಕ್ಯರ ವಾಸ್ತುಶಿಲ್ಪ. ಇದು ಸ್ವಲ್ಪ ನಾನು ಚರ್ಚೆ ಮಾಡಿದ್ದಿಲ್ಲ ಇದನ್ನ, ಯಾಕಂತಂದ್ರೆ ಸ್ವಲ್ಪ ಟಫ್ ಕ್ವಶನ್ ತೆಗೆದಿದ್ದಾನೆ. ಪ್ರಸಿ ಬ್ರೌನ್ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲ್ ಅಂತ ಕರೆದವರು ಪರ್ಸಿ ಬ್ರೌನ್ ಆಗಿರುತ್ತೆ. ಅದಾದ ನಂತರ ಇದನ್ನು ಚರ್ಚೆ ಮಾಡಿಬಿಟ್ಟಿದ್ದೆ ನಿನ್ನೆ. ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗ. ನಿನ್ನೆ ನೀವು ನನ್ನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಆಧುನಿಕ ಮೈಸೂರು ನಿರ್ಮಾತ್ರ. ಇದಂತೂ 10 ಅಂಕದ ಪ್ರಶ್ನೆಗಳಿಗೆ ಆಲ್ರೆಡಿ ಚರ್ಚೆನೆ ಮಾಡಿಬಿಟ್ಟಿದ್ವಿ ಸರ್ ವಿಶ್ವೇಶ್ವರಯ್ಯ. ಜಯ ಭಾರತದ ಜನನೀಯ ತನುಜಾತಿ ಯಾರಿಗೂ ಗೊತ್ತಿಲ್ಲ ಅನ್ನೋ ರೀತಿನೇ ಇಲ್ಲ, ಇದು ಕುವೆಂಪು ಬರೆದಿದ್ದು. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಅಶ್ವಘೋಷನ ಬುದ್ಧ ಚರಿತ. ಹೊಯ್ಸಳ ಮನೆತನದ ಸ್ಥಾಪಕ ಸ್ಥಳ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಅಂದ್ರೆ ಕೃಷ್ಣದೇವರಾಜ ಒಡೆಯ. ಇದನ್ನು ನಾನು ಚರ್ಚೆ ಮಾಡಿದ್ದೆ ನಿನ್ನೆ ಈ ಒಂದು ವಿಡಿಯೋದಲ್ಲಿ. ಇಲ್ಲಿ ಶಂಕರಾಚಾರ್ಯರ ಸಿದ್ಧಾಂತ, ಇದು ನಾನು ಕೊಟ್ಟಿದ್ದೆ ಪ್ರಶ್ನೆ. ಅದ್ವೈತ ಸಿದ್ಧಾಂತ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಸಾರ್ಜೆಂಟನನ್ನ ಕೊಂದಿರ್ತಕ್ಕಂಥವ್ರು ಮಂಗಲ್ ಪಾಂಡೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಹೊಂದಿಸಿ ಬರೀರಿ. ನೋಡೋಣ ಈಗ. ಜಾನ್ ಮಾರ್ಚ್ ಅಂದ ತಕ್ಷಣ ಇದು ಸಿಂಧೂ ನದಿ ನಾಗರಿಕತೆ. ನಾನು ಚರ್ಚೆ ಮಾಡಿಲ್ಲ, ಆನೆಸ್ಟ್ ಆಗಿ ಹೇಳ್ತೀನಿ. ಚಾವುಂಡರಾಯ ಗೊಮ್ಮಟೇಶ್ವರ ಚರ್ಚೆ ಮಾಡಿದ್ದೆ, ನಿಮಗೆ ಕ್ವಶನ್ ಕೊಟ್ಟಿದ್ದಾನೆ ಬಂದಿದೆ. ಅದಾದ ನಂತರ ಮೊಹಮ್ಮದ್ ಗವಾನ್ ಬಂದಿದೆ, ಬಸವೇಶ್ವರರು ಬಂದಿದೆ, ಜಾರ್ಜ್ ಇದು ಕೊಟ್ಟಿಲ್ಲ, ಇದು ನಾನು ಮಂಡ್ಯ ಸಕ್ಕರೆ ಇದು ಕೊಟ್ಟಿಲ್ಲ ಅಷ್ಟೇ. ಇದಿಷ್ಟಕ್ಕೆ ಆನ್ಸರ್ ಆಗುತ್ತೆ. ಅದಾದ ನಂತರ ಕನ್ನಡದ ಆದಿಕವಿ ಗೊತ್ತಿರತಕ್ಕಂಥದ್ದೇ ಪಂಪ. ಚಿತ್ರದುರ್ಗ ಕೊಟ್ಟಿದ್ದೆ. ಕೋಟೆಯನ್ನು ರಕ್ಷಿಸ್ತಕ್ಕಂಥ ಮಹಿಳೆ ಒನಕೆ ಓಬವ್ವ. ಕಬೀರ್ ಯಾವ ಒಂದು ಪ್ರಕಾರದಲ್ಲಿ ದೋಹಾ ಬರೀತಾರೆ. ಅದಾದ ನಂತರ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ್ರು ವಾಸ್ಕೋ ಡ ಗಾಮ. ನೆಕ್ಸ್ಟ್ ಸೋರಿಗೆ ಸಿದ್ಧಾಂತ ಕೊಟ್ಟಿದ್ದೆ ದಾದಾಬಾಯ್ ನವರೋಜಿ. ಇಲ್ಲಿ ಭಾರತದ ಇತರೆ 2 ಹೆಸರುಗಳನ್ನ ಬರೀರಿ ಅಂತಂದಾಗ ಜಂಬೂ ದ್ವೀಪ, ಭರತಖಂಡ, ಭಾರತ ವರ್ಷ, ಅದನ್ನ ನೀವು ಬರಿಬಹುದು. ಕವಿರಾಜ್, ಇದನ್ನು ಈ ಪ್ರಶ್ನೆ ಕೊಟ್ಟಿದೆ. ಈ ಪ್ರಶ್ನೆಗೂ ಎಷ್ಟು ಮಾರ್ಕ್ ಮಾಡಿದೆ ಎಲ್ಲ ಪ್ರಶ್ನೆ ಕೊಟ್ಟಿದೆ. ದಕ್ಷಿಣದಿಂದ ಕಾವೇರಿಯವರೆಗೆ, ಉತ್ತರದ ಗೋದಾವರಿಯವರೆಗೆ ಅದು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇಲೆ ಇತ್ತು. ನಿಯೋಲಿಥಿಕ್ ಪ್ರಶ್ನೆಯನ್ನು ಕೊಟ್ಟಿದೆ. ನಿಯೋ ಅಂತಂದ್ರೆ ಹೊಸ, ಲಿಥಿಕ್ ಅಂತಂದ್ರೆ ಶಿಲೆ, ನಿಯೋಲಿಥಿಕ್ ಹೊಸ ಶಿಲಾಯುಗ. ಸಿಂಧೂ ನಾಗರಿಕತೆಯ 2 ನಗರಗಳನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನಿಮಿಷ, ಇದು ಆನ್ಸರ್ ಇಲ್ಲಿ ತಪ್ಪಾಗಿದೆ. ಆನ್ಸರ್ ಏನಂತಂದ್ರೆ ಒಂದು ಹರಪ್ಪ, ಇನ್ನೊಂದು ಲೋತಾಲ್ ಬರಿಬೋದು, ಕಾಲಿಬಂಗನ್ ಬರಿಬೋದು, ಮೆಹಂಜೋದಾರೋ, ಚಾಂಗೋದಾರೋ ಬರಿಬೋದಾಗುತ್ತೆ. 2 ವೇದಗಳನ್ನ ಹೆಸರಿಸಿ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಬರಿಬೋದು. ಸಂಗಮ ಯುಗದ 2 ಪ್ರಸಿದ್ಧ ಕೃತಿಗಳು ತಿರುಕ್ಕುರಳ್, ಶಿಲಪ್ಪದಿಗಾರಂ, ಮಣಿಮೇಗಲೈ ಬರಿಬೋದು. ಅದಾದ ನಂತರ ಶಿವಾಜಿ ತಂದೆ ತಾಯಿ ಗೊತ್ತಿರ್ತಕ್ಕಂಥ ಚರ್ಚೆ ಮಾಡಿದೆ. ಶಹಾಜ್ ಭೋಸ್ಲೆ, ಜೀಜಾಬಾಯಿ. ಕಂದಾಯ ಮಂತ್ರಿ ಇವನು ಯಾರು? ಶಿವಪ್ಪ ನಾಯಕನ ಶಿಸ್ತು ಅಂತಂದ್ರೆ ಇವನು ನಾಯಕರ ಇವನು ಕಂದಾಯ ಮಂತ್ರಿ ಆಗಿರ್ತಾನೆ. ಇವನ ಕಂದಾಯ ಪದ್ಧತಿಗೋಸ್ಕರ ಇವನು ಪ್ರಸಿದ್ಧನಾಗಿರ್ತಕ್ಕಂಥವನು. ರಾಮಾನುಜಾಚಾರ್ಯರು ಚರ್ಚೆ ಮಾಡಿರ್ತಕ್ಕಂಥದ್ದು 1017ರಲ್ಲಿ ಪೆರಂಬಂದೂರು, ಚೆನ್ನೈನ ಸಮೀಪದ ಪೆರಂಬಂದೂರಿನಲ್ಲಿ ಜನಿಸ್ತಾರೆ. ಅದಾದ ನಂತರ ಚಿಸ್ತಿ ಪಂಥದ 2 ಸೂಫಿ ಸಂತರನ್ನ, ಪ್ರಮುಖ ಸಂತರನ್ನ ಬರೆಯಿರಿ ಅಂತ. ಖ್ವಾಜಾ ಅಬ್ದುಲ್ ಚಿಸ್ತಿ, ಮೈನುದ್ದೀನ್ ಚಿಸ್ತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತಂದ್ರೆ ಇದನ್ನ ಲಾರ್ಡ್ ಹೌಸಿ ಭಾರತದ ಮೇಲೆ ನೇರ ಆಡಳಿತವನ್ನ ವಿಸ್ತರಿಸುವ ನಿರ್ಧಾರ ಮಾಡ್ತಾನೆ. ಹೀಗಾಗಿ ರಾಜ್ಯದ ರಾಜ ಸ್ವಾಭಾವಿಕವಾಗಿ ಸತ್ರೆ ವಾರಸ್ದಾರ ಇಲ್ಲ ಅಂತಂದ್ರೆ ಆ ರಾಜ್ಯ ಇಂಗ್ಲಿಷ್ ರಾಜ್ಯಕ್ಕೆ ಒಳಪಡ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ನೀತಿ. ಯಾರಾದ್ರೂ ಅಡಾಪ್ಟ್ ಮಾಡ್ಕೋತೀನಿ ಅಂತಂದ್ರೆ ಅವ್ರಿಗೆ ಅವಕಾಶ ಕೊಡ್ತಿದ್ದಿಲ್ಲ ಅವರು. ಇದನ್ನು ಚರ್ಚೆ ಮಾಡಿದ್ದೆ. ಯಾರಾದ್ರೂ 2 ತೀವ್ರಗಾಮಿ ನಾಯಕರನ್ನ ಹೆಸರಿಸಿ ಅಂದ್ರೆ ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್. ಅದಾದ ನಂತರ ಈ ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡಿದ್ದೆ. ರಾಜ್ಯ ಪುನರ್ರಚನೆಗಾಗಿ ರಚಿಸಲಾಗಿರ್ತಕ್ಕಂಥ ಯಾವುದಾದ್ರು 2 ಸಮಿತಿಗಳನ್ನ ತಿಳಿಸಿ. ಪುನರ್ರಚನಾ ಆಯೋಗ. ಒಂದು ನಿಮಿಷ, ಇದು ಅವರು ಇವರಲ್ಲ, ಒಂದು ನಿಮಿಷ, ಇದು ತಪ್ಪಾಗುತ್ತೆ ಆನ್ಸರ್. ಇಲ್ಲಿ ದಾರ್ ಸಮಿತಿ ಮತ್ತು ಇನ್ನೊಂದು JP ಸಮಿತಿ ಆಗಿರ್ತಕ್ಕಂಥದ್ದು. ಈ ಕ್ವಶನ್ ಅನ್ನು ನಾನು ಕೊಟ್ಟಿದ್ದೆ. ಮಹಾವೀರನ ಜೀವನ ಮತ್ತು ಬೋಧನೆಯನ್ನು ವರ್ಣಿಸಿ ಕೊಟ್ಟಿದ್ದೆ. ಅಕ್ಬರ್ನ ರಜಪೂತ ನೀತಿಯನ್ನು ಕೊಟ್ಟಿದ್ದೆ. ಪ್ಲಾಸಿ ಕದನದ ಕಾರಣ ಪರಿಣಾಮ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. ಇಲ್ಲಿ ಅಶೋಕ ನಿನ್ನೆ ನಾನು ಕ್ಲಾಸ್ ಮಾಡಿ ಹೇಳಿದ್ದೆ, ಇದು ಕ್ಲಾಸ್ ಮಾಡಿದ್ದೆ, ಇದನ್ನು ಕ್ಲಾಸ್ ಮಾಡಿದ್ದೆ, ನೀವು ನೋಡ್ತಾ ಹೋಗ್ಬೇಕಾಗುತ್ತೆ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿ ಪಾತ್ರ, ಆನ್ಸರ್ ಅನ್ನ ಕೊಟ್ಟಿದ್ದೆ. ಇಲ್ಲಿ ನಾವು ಕಾಲಾನುಕ್ರಮಣಿಕೆಯನ್ನು ನೋಡೋದಾದ್ರೆ 1ನೇದಾಗಿ ಶಕಯುಗ ಬರುತ್ತೆ, 2ನೇದಾಗಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ, 3ನೇದು ವುಡ್ ವರದಿ ಜಾರಿಗೆ, ಅದಾದ ನಂತರ ಮೈಸೂರು ಬ್ಯಾಂಕ್ ಸ್ಥಾಪನೆ. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಎಲ್ಲಾ ಮ್ಯಾಪ್ ಕ್ವಶನ್ ಅಲ್ಲಿ ಕೊಟ್ಟಿದ್ದೆ. ಇವಿಷ್ಟು ಮ್ಯಾಪ್ ಕ್ವಶನ್ ಅನ್ನು ಓದ್ಕೊಂಡು ಹೋಗಿ ಅಂತ ಕೊಟ್ಟಿದ್ದೆ. ಇವಿಷ್ಟು ಬಂದಿದೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.